ನಾವು ಯಾರು ಊಹಿಸೋದಕ್ಕೂ ಕೂಡ ಆಗದೆ ಇರೋಷ್ಟು ದೊಡ್ಡ ಮಟ್ಟದ ಆಘಾತ ಈ ಲಾಕ್ಡೌನ್ ನಿಂದ ಕೊರೋನಾದಿಂದಾಗಿ ಆಗಿದೆ. ಕಾಟನ್ ಮಿಲ್ಗಳು ಕೂಡ ಸಂಕಷ್ಟದಲ್ಲಿದ್ದಾವೆ. ಎಷ್ಟೋ ವರ್ಷಗಟ್ಟಲೆ ರಿಸೆಷನ್ ಬಂದ್ರೆ ಎಕನಾಮಿಕ್ ಸ್ಲೋ ಡೌನ್ ಆದ್ರೆ ಆಗುವಂತಹ ಎಫೆಕ್ಟ್ ಕಳೆದ 2 ತಿಂಗಳಲ್ಲಿ ಆಗಿದೆ. ಕೊರೋನಾದಿಂದ ಕಾಟನ್ ಮಿಲ್ಗಳಿಗೆ ಸಂಕಷ್ಟ. ಯಾದಗಿರಿಯ 9 ಕಾಟನ್ ಮಿಲ್ಗಳಿಗೆ ಬೀಗ ಬಿದ್ದಿದೆ. 24 ಕಾಟನ್ ಮಿಲ್ಗಳಲ್ಲಿ 9 ಮಿಲ್ಗಳಿಗೆ ಬೀಗ ಬಿದ್ದಿ. ಎಲ್ಲಿ ಹೋಗಬೇಕು ಸಾವಿರಾರು ಜನ ಕಾರ್ಮಿಕರು? ಹಾಗೇನೆ ಮಾಲೀಕರು ದಿವಾಳಿ ಆದ್ರೆ ಕಾರ್ಮಿಕರು ಕೂಡ ಏನು ಕೆಲಸ ಇಲ್ಲದೆ ಒದ್ದಾಡಬೇಕಾಗತ್ತೆ. ಕಾರ್ಮಿಕರು ಇಲ್ಲದೆ 9 ಕಾಟನ್ ಮಿಲ್ಗಳು ಸ್ಥಗಿತಗೊಂಡಿದ್ದಾವೆ. ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಇಲ್ಲಿಂದ ಬಟ್ಟೆ ಮಾರಾಟ ಆಗ್ತಾ ಇತ್ತು. 60 ಕೋಟಿ ರೂಪಾಯಿ ಮೌಲ್ಯದ ಕಾಟನ್ ಸ್ಟಾಕ್ ಇದೆ, ಕೊಳ್ಳೋರಿಲ್ಲ. ಏನ್ ಮಾಡಬೇಕು ಸ್ಟಾಕ್ ಇಟ್ಕೊಂಡು? ಇದೇ ಸಮಸ್ಯೆ ಅನೇಕ ಉದ್ಯಮಗಳಿಗಿದೆ. ಸೊ ಏನಿದೆ ಸಿಚುವೇಶನ್ ಯಾದಗಿರಿನಲ್ಲಿ? ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ಲಾಕ್ಡೌನ್ ಎಫೆಕ್ಟ್ ನಿಂದ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಕಾಟನ್ ಮಿಲ್ ಮಾಲೀಕರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಯಾದಗಿರಿ ಜಿಲ್ಲೆಯಲ್ಲಿ ಇರುವಂಥ 24 ಕಾಟನ್ ಮಿಲ್ಗಳಲ್ಲಿ ಸುಮಾರು 9ಕ್ಕೂ ಹೆಚ್ಚು ಕಾಟನ್ ಮಿಲ್ಗಳಿಗೆ ಬೀಗ ಕೂಡ ಬಿದ್ದಿದೆ ಅಂತ ಹೇಳ್ಬೋದು. ನಾವೀಗ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮನಗನಾಳ್ ಗ್ರಾಮದ ಕಾಟನ್ ಮಿಲ್ನಲ್ಲಿ ಇದ್ದೀವಿ. ನಾವು ಖುದ್ದು ನೋಡ್ಬೋದು. ಯಾಕಂದ್ರೆ ಎಲ್ಲೇ ಒಂದು ಕಡೆ ಈ ಕೊರೋನಾ ರೋಗ ಬಾಧಿಸದಿದ್ದರೆ, ಯಾವುದೇ ಲಾಕ್ಡೌನ್ ಇಲ್ಲದಿದ್ದರೆ ನಿತ್ಯವೂ ಇಲ್ಲಿ ನೂರಾರು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಆದರೆ ನೂರಾರು ಜನರಿಗೆ ಈ ಕಾಟನ್ ಮಿಲ್ಲಲ್ಲಿ ಕೂಡ ಕೆಲಸ ಒದಗಿಸಲಾಯಿತು. ಆದರೆ ಎಲ್ಲೋ ಒಂದು ಕಡೆ ಈ ಕೊರೋನಾ ಎಫೆಕ್ಟ್ ಪರಿಣಾಮ, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೂಡ ಕಾರ್ಮಿಕರ ಬದುಕು ಕೂಡ ಕಸಿದುಕೊಂಡಿದೆ ಅಂತ ಹೇಳ್ಬೋದು. ಈಗ ಏನು ಮನಗನಾಳಲ್ಲಿರುವಂಥ ಈ ಕಾಟನ್ ಮಿಲ್ಲಲ್ಲಿ ಸಂಪೂರ್ಣ ಕಾಟನ್ ಮಿಲ್ ಬಂದ್ ಆಗಿದೆ. ಯಾಕಂತಂದರೆ ಈ ಫ್ಯಾಕ್ಟ್ರಿಯಲ್ಲಿ ಕೂಡ ಬೇರೆ ರಾಜ್ಯದ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾಯಿದ್ರು. ಆದರೆ ಈಗ ಆ ಕಾರ್ಮಿಕರು ಕೂಡ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೂಡ ವಾಪಸ್ ತಮ್ಮ ಊರಿಗೆ ತೆರಳೋದ್ರಿಂದ, ಸಂಪೂರ್ಣವಾಗಿ ಫ್ಯಾಕ್ಟ್ರಿ ಬಂದ್ ಮಾಡಿದ್ರಿಂದ ಇಲ್ಲಿನ ಮಷಿನ್ಗಳು ಕೂಡ ಯಾವುದೇ ಕೆಲಸ ಆಗ್ತಾಯಿಲ್ಲ, ಸಂಪೂರ್ಣ ಬಂದ್ ಮಾಡಿದ್ದಾರೆ. ಯಾಕಂತಂದರೆ ನಿತ್ಯವೂ ಇಲ್ಲಿ ರೈತರು ಕೂಡ ಕಾಟನ್ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ಆದರೆ ಎಲ್ಲೇ ಒಂದು ಕಡೆ ಫ್ಯಾಕ್ಟ್ರಿನೇ ಚಾಲು ಇಲ್ಲ. ಹೀಗಾಗಿ ಇಲ್ಲಿ ಕಾಟನ್ ಮಿಲ್ ಮಾಲೀಕರು ಕೂಡ ಹತ್ತಿ ಖರೀದಿ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಸುಮಾರು ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 60 ಕೋಟಿಗೂ ಹೆಚ್ಚು ಕಾಟನ್ ವ್ಯಾಪಾರ ಏನು ಕಾಟನ್ ಪ್ರೆಸ್ಸಿಂಗ್ ಆಗಿ ಏನಂತಂದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಮಾರಾಟ ಮಾಡ್ತಾಯಿದ್ರು. ಆದರೆ ಎಲ್ಲೇ ಒಂದು ಕಡೆ ಈಗ ತಮಿಳುನಾಡಿನಲ್ಲಿ ಕೂಡ ಕೊರೋನಾ ಎಫೆಕ್ಟ್ ಹೆಚ್ಚಳ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಪ್ರೆಸ್ಸಿಂಗ್ ಮಾಡಿದಂಥ ಕಾಟನ್ ಕೂಡ ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಕೂಡ ಮಾರಾಟ ಮಾಡಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಕಾಟನ್ ಬೇಲ್ಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ. ಇದು ಹೆಚ್ಚಿನ ದರಕ್ಕೆ ಮಾರಾಟ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಈ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೂಡ ಅಲ್ಲಿನ ಲಾರಿಗಳು ಕೂಡ ಬರ್ತಾ ಇಲ್ಲ, ಮತ್ತು ಒಂದು ಕಡೆ ಅಲ್ಲಿ ಲಾರಿಗಳು ಬರ್ತಾ ಇಲ್ಲ, ಮತ್ತು ಇನ್ನೊಂದು ಕಡೆ ಇಲ್ಲಿ ಕಾರ್ಮಿಕರು ಕೂಡ ಇಲ್ಲಿ ಇಲ್ಲದ ಕಾರಣ ಕಾಟನ್ ಮಿಲ್ಗಳು ಸಂಪೂರ್ಣವಾಗಿ ಕೂಡ ಬಂದ್ ಆಗಿದ್ದಾವೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಕೊರೋನಾ ಕಂಟಕದಿಂದ ಕಾಟನ್ ಮಿಲ್ ಮಾಲೀಕರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ನಾಗಪ್ಪ ಮಾಲಿ ಪಟೇಲ್, ನ್ಯೂಸ್ 8 ಕನ್ನಡ, ಯಾದಗಿರಿ.